ನಮಸ್ಕಾರ, ಝೂಮಿನ್ ಟಿವಿಗೆ ಸ್ವಾಗತ. ನಾನು ಪ್ರಜ್ಞಾ ಒಡಿನಾಳ. ನಮ್ಮ ಕರಾವಳಿಯಲ್ಲಿ ನಂಬಿದವರನ್ನು ಎಂದಿಗೂ ಕೈ ಬಿಡದ ದೈವ ಅಂತ ಇದ್ದರೆ ಅದು ಸ್ವಾಮಿ ಕೊರಗಜ್ಜ. ಏನೇ ನಮ್ಮ ಮನಸ್ಸಿನಲ್ಲಿ ಒಂದಷ್ಟು ಬೇಸರ ಕೂಡ ಆದರೂ ಅಥವಾ ನಮ್ಮದು ವಸ್ತುಗಳೇನಾದರೂ ಕಳೆದು ಹೋದರೆ ತಕ್ಷಣ ನಾವು ನೆನಪು ಮಾಡ್ಕೊಳ್ಳೋದು ಅಜ್ಜ ಎಲ್ಲಿದ್ದಾರೆ, ಅಜ್ಜನ ಬಳಿಗೆ ಒಮ್ಮೆ ಹೋಗಿ ಬರೋಣ ಅಂತ. ಸ್ವಾಮಿ ಕೊರಗಜ್ಜನನ್ನು ಮನಸಾರೆ ಪ್ರಾರ್ಥಿಸುವಂತಹ ಕರಾವಳಿ ಜಿಲ್ಲೆಯಲ್ಲಿ ನಾವಿರೋ ಅಂಥದ್ದು. ಅದರಲ್ಲೂ ವಿಶೇಷವಾಗಿ ನಾನಿವತ್ತು ವಿಟ್ಲದ ಗಾಳಿ ಹಿತ್ತಲಿಗೆ ಬಂದಿದ್ದೇನೆ. ಯಾಕಂದರೆ ಇಲ್ಲಿ ಸ್ವಾಮಿ ಕೊರಗಜ್ಜ ಮಂತ್ರದೇವತೆ, ಮಂತ್ರಗುಳಿಗ ಕ್ಷೇತ್ರ ಇರೋ ಅಂಥದ್ದು. ಈ ಸನ್ನಿಧಾನದಲ್ಲಿ ವಿಶೇಷ ಕಾರ್ಯಕ್ರಮವೊಂದು ವರ್ಷಂಪ್ರತಿ ನಡೆಯುತ್ತೆ. ಅದೇನು ಕಾರ್ಯಕ್ರಮ, ಈ ಕ್ಷೇತ್ರ ಸಾನ್ನಿಧ್ಯದ ಮಹಿಮೆ ಅದೆಂಥದ್ದು ಎಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡು ಬರೋಣ. ನಮಸ್ತೆ ಅಕ್ಕ, ಎಲ್ಲಿಂದ ಬಂದಿರೋ ಅಂಥದ್ದು? ಕಡಂಬಿನಲ್ಲಿರೋದು. ನನ್ನ ತಮ್ಮ ಮಡಿಕೇರಿಯಿಂದ ಬರ್ತಾನೆ. ಅವನು ತುಂಬ ಡ್ರಿಂಕ್ ಮಾಡ್ತಾ ಇದ್ದ. ತುಂಬ ಡ್ರಿಂಕ್ ಅಂದರೆ ತಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಈಗ ತೊಂದರೆ ಇಲ್ಲ, ಭಾರಿ ಆರಾಮಲ್ಲಿದ್ದಾನೆ. ಇಲ್ಲಿ ಬಂದು ಮದ್ದು ಕೊಟ್ಟರು. ಆಮೇಲೆ ಪ್ರಸಾದ ಎಲ್ಲ ತೊಗೊಂಡು ಹೋದ ನಂತರ ತೊಂದರೆ ಇಲ್ಲ. ಇವಾಗ ಮನೆ ಪ್ರಾಬ್ಲಮ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ, ತೊಂದರೆ ಏನಿಲ್ಲ. ಓಕೆ. ಅಮ್ಮ ನಮಸ್ತೆ. ನಮಸ್ತೆ. ಏತ್ ವರ್ಷದಿಂಚಿ ಅಜ್ಜನ ಸನ್ನಿಧಾನಕ್ಕೆ ಬರೋದಿಲ್ಲ? ನನಗೂ ಸಾಧಾರಣ 2 ತಿಂಗಳು ತೊಳ್ಳೆ ಬರ ಶುರು ಆಯ್ತು. ಇತ್ತಿನ ಕೆಲವು ದೇವಸ್ಥಾನ ಗಾಡಿ ಇಟ್ಟು ಪ್ರಶ್ನೆಗೆ ಮಂತ ಸುತ್ತದು ಸಾಕಾಂಡೆ ಹಿಂಗೆ ಅದು ಸಾತಾನಾಗ ಎಲ್ಲ ಪಂಡ ಇಲ್ಲಿತ ಉಳಾಯ್ತ ಸಮಸ್ಯೆ ಕಷ್ಟ ಪಂಡಿತ್ತು ಎತ್ತೋ ಕಣ್ಣ ನೀರ್ದಿತ್ತು ಅಂತ ನಲ್ಲಿ ಇಟ್ಟೆ ಒಂಜಿ ರಿಕ್ಷೆ ಒಂಜಿ ಜನ ಸಾಧಿಸೋ ಇಪ್ಪದು ಕೊರಿಯರು ಆ 2 ತಿಂಗಳು ಉಳ್ಳ ಇರ್ತಿ ಆನೆ ನೀ ಮುಟ್ಟ ನೆಮ್ಮದಿಟ್ಟು ಉಳ್ಳೆ ಅಂತಾರೆ. ಚೂರು ಕಷ್ಟ ಉಂಡು ಅಂಡ ಇನ್ನು ಅಜ್ಜಿ ಸರಿ ಮಂತು ಕೊರುವೇರಂದು ಕೊಂಡ್ಪುಣ ಉದ್ದೇಶ ಇನ್ನಿಲ್ಲ ಬರ್ತದೆ. ಆವಡಮ್ಮ ಎಡ್ಡೆ ಆವಡ್. ಹಾಯ್ ಚುಕ್ಕಿ, ನಮಸ್ಕಾರ. ಎಂಚೊಲ್ಲರ್ ശരിയല്ലേ? ಓಕೆ. ಏತಿಡ್ ಸಮಯ ದಿಂಚಿ ಅಜ್ಜನ ಸಾನ್ನಿಧ್ಯಕ್ಕೆ ಬರೋದಿಲ್ಲರ್? ಮಸ್ತ್ ಸಮಯ ಉಂಡು ಬರ್ತದೆ. ದಾದ ಚೇಂಜ್ ಸಣ್ಣ ಚುಕ್ಕಿನಿ ಮಾತಾ ಕಡಿಟ್ಟು ಚುಕ್ಕಿದ ಲೆಕ್ಕ ಮೆನ್ಕೊಂದುಲ್ಲೇರು. ಏತ್ ವಿಭಿನ್ನತೆ ಉಂಡು ಜೀವನಡಿಡೆ ಬತ್ತಿ ಬುಕ್ಕ. ನಾನು ಪೂರ ಪ್ರೋಗ್ರಾಮ್ ಪೂರ ಪೋನ ಕಾಂಪಿಟೇಷನ್ ಪೂರ ಉಂಡ ನಾನು ಈಡೆ ಬತ್ತೆ ಹೋಗ್ಪುನೆ ಹಿಂಗೆ ಸಕ್ಸಸ್ ಆಪುಲ್ಲ. ನಾನು ಅಕ್ಕ ಇಂದ ಪೋತು ಪ್ರೋಗ್ರಾಮ್ ಪೋತು ಕಾರ್ ಒಯ್ಪುನ ಬರಾಪುನು. ಸೊ ನಾನು ಈಡೆ ಬತ್ತು ಬಂದ್ಪೆ ದೃಷ್ಟಿ ತೆಪ್ಪೇರ ನೂರು ಪೂರ ಕಟ್ಟಿದ ಕೊರ್ಪೇರೆ ಇಂಕ ಅಂಚನೆ ಎಡ್ಡೆ ಆಯ್ತು. ಇಲ್ಲ ಪೂರ ಟಿಕೆಟ್ ಬಾಲಿಗೆ ಈಡೆ ಬರ್ತದೆ ಪ್ರೇಮಂತ ಪೊಪ್ಪ ಕೆಲವು ಪೂರ ಮೂವಿ ಬರ್ಪುನು. ಬಟ್ ಪೂರ ಸೆಲೆಕ್ಟ್ ಆದ ಲಾಸ್ಟ್ ಮೂಮೆಂಟ್ ಏರಾನು ಒಂಜೊಂದು ಬರ್ಪುನ. ಬಟ್ ಈಡೆ ಬರ್ತದೆ ಮೂಲ ಪ್ರೇಯರ್ ಮಂತ್ ಪೋದ್ಬುಕ್ಕ ದಾಲ್ ಅಂಚಿನ ದಾಲ್ ಹೆಜ್ಜಿ ಎಂಕ್ಲಿಗೆ ತಡೆ ಈಚನೆ ಮಸ್ತ್ ಮೂವಿ ಹಿಡಿತ್ತು. ಆಲ್ರೆಡಿ ಯಾವೊಂದು ಉಂಡಿತ್ತಲ್ಲ ಇತ್ತು ಶೂಟಿಗೆ ಹೋಗೊಂದಿಲ್ಲ. ಓಕೆ, ಆಲ್ ದಿ ಬೆಸ್ಟ್ ಚುಕ್ಕಿ. ನಾತ್ ಡಾನ್ಸ್ ಆವಡು, ಆ್ಯಂಕರಿಂಗ್ ಆವಡು, ಫಿಲ್ಮ್ ಆ್ಯಕ್ಟಿಂಗ್ ಆವಡು ಮಾತೆಟ್ಲ ಪುದರ್ಕಂದ್ಲೆ. ಆಲ್ ದಿ ಬೆಸ್ಟ್. ನಮಸ್ತೆ ಅಮ್ಮ. ನಮಸ್ತೆ. ಕೊರಗಜ್ಜನ ಸಾನ್ನಿಧ್ಯಕ್ಕೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ಇಲ್ಲಿ ಶುರುವಾದಾಗಲಿಂದ ಬರ್ತಾ ಇದ್ದೇನೆ. ನನಗೆ ತುಂಬ ಒಳ್ಳೆಯದಾಗಿದೆ. ನಾನು ಎಣಿಸಿದೆಲ್ಲ ಕಾರ್ಯ ಆಗಿದೆ ಇಲ್ಲಿ. ಹಾಗೆ ನಾನು ನನ್ನ ಮಗಳು ಅನಗಂತ ಇದ್ದೆ. ಹಾಗೆ ಇಲ್ಲಿ ಎಣಿಸಿದೆಲ್ಲ ಆಗಿದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಿದೆ. ಓಕೆ. ಅನಘ ನೀವಾ? ಅಲ್ಲ, ಇವಳು ಹರ್ಷಿತಾ. ಓಕೆ, ಹರ್ಷಿತಾ ಅವರೇ, ನೀವು ಇವತ್ತು ಬಂದಿದ್ದೀರಾ. ನಿಮಗೆ ಹೇಗೆ ಅನಿಸ್ತಾ ಇದೆ ಈ ಸಾನ್ನಿಧ್ಯ? ಅಂದರೆ ಸಾನ್ನಿಧ್ಯ ಬಗ್ಗೆ ಹೇಳೋದಾದರೆ ಇಲ್ಲಿ ಬಂದವರಿಗೆ ಆಗೋದಿಲ್ಲ ಅಂತ ಇಲ್ಲ. ಎಲ್ಲರೂ ಏನು ಎಣಿಸ್ಕೊಳ್ತಾರೆ ಅದೆಲ್ಲ ನೆರವೇರಿಸಿದೆ. ಹಾಗೆ ಇಲ್ಲಿ ಎಷ್ಟು ಭಕ್ತಾದಿಗಳು ಎಷ್ಟು ದೂರದಿಂದ ಬಂದರೂ ಅವರಿಗೊಂದು ಇಲ್ಲಿ ತಿಂಡಿ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಹಾಗಾಗಿ ಎಷ್ಟೋ ದೂರದಿಂದ ಭಕ್ತಾದಿಗಳು ಬರ್ತಾರೆ. ಹಾಗೂ ಅಜ್ಜ ಯಾರ ಕೈ ಕೂಡ ಬಿಡಲಿಲ್ಲ. ಹಾಗೆ ಎಲ್ಲರ ಇಷ್ಟಾರ್ಥವನ್ನು ನೆರವೇರಿಸಿದ್ದಾರೆ ಅಂತ ಹೇಳಿ. ನಮಸ್ತೆ, ಹೇಗಿದ್ದೀರಾ? ಈ ಸಾನ್ನಿಧ್ಯದಲ್ಲೇ ಇದ್ದು ತಾವು ಕೂಡ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇರೋದನ್ನು ನಾನು ನೋಡ್ತಾ ಇದ್ದೇನೆ. ತಮ್ಮ ಈ ಸೇವೆ ಎಷ್ಟು ವರ್ಷದಿಂದ? ಒಂದು ವರ್ಷ ಆಯಿತು ಇಲ್ಲಿಗೆ ಬಂದು. ನಮಗೆ ಅದಕ್ಕಿಂತ ಮೊದಲು ನಾನು ಇಲ್ಲಿಗೆ ಬಂದಿದ್ದೆ. ಒಂದು 2 ವರ್ಷ ಆಯಿತು ಈಗ ಬರುವುದು. ನಮಗೆ ಕೂಡ ಎಲ್ಲ ಕೆಲಸ ಎಲ್ಲ ಆಗಿದೆ. ಹಾಗೆ ಬರ್ತಿರುವಾಗ ಇವರು ಹೇಳಿದರು ಒಂದು ವರ್ಷದಿಂದ ಚಾಕ್ರಿಲಿ ಮಾಡಬೇಕಂತ.
ಹಾಗೆಲ್ಲ ಮಾಡ್ತಿದ್ದೀನಿ ಚಾಕ್ರಿ. ಮತ್ತು ಜಾಬ್ ಎಲ್ಲ ಹುಡುಕ್ತಿದ್ದೀನಿ, ಎಲ್ಲ ಸಿಗೋದಿಲ್ಲ. ಹಾಗೆ ಚಾಕ್ರಿಯಲ್ಲಿ ಕೂಡ ನನ್ನ ಕುಟುಂಬದ ನನ್ನ ಪೂರ್ವಜರು ಅಂದರೆ ನಮ್ಮ ಅಜ್ಜೆಲ್ಲ ಚಾಕ್ರಿ ಮಾಡ್ತಿದ್ರು ದೈವದ್ದು. ಹಾಗೆ ಅವರಿಂದ ನೆಕ್ಸ್ಟ್ ನನಗೆ ಬಂತು ಹಾಗೆ. ಯಶಸ್ ಅವರೇ, ನಿಮ್ಮ ಹೆಸರು ಯಶಸ್ ಅಲ್ಲ, ಮೊದಲಿನ ಜೀವನ ಹಾಗೆ ಇಲ್ಲಿ ಬಂದ ಮೇಲೆ ಆಗಿರೋವಂಥ ಅನುಭವಗಳು? ತುಂಬ ಡಿಫ್ರೆಂಟ್ ಉಂಟು, ಎಲ್ಲ ಫುಲ್ ಚೇಂಜ್ ಆಗಿದೆ. ಎಲ್ಲ ಚಾಕ್ರಿ ಎಲ್ಲ ಮಾಡ್ತಿದ್ದೀನಿ ಒಟ್ಟಿಗೆ, ಅಂದರೆ ನನ್ನ ಅಜ್ಜ ಮಾಡ್ತಿದ್ರಲ್ಲ ಹಾಗೆ ಅವರಿಂದ ನೆಕ್ಸ್ಟ್ ನನಗೆ ಬಂತು. ಹಾಗೆ ನನ್ನ ಕುಟುಂಬದೆಲ್ಲ ಚಾಕ್ರಿ ಎಲ್ಲ ಮಾಡ್ತಿದ್ದೀನಿ ಮನೆಯಲ್ಲಿ. ಇಲ್ಲಿ ಕೂಡ ಅವರೇ ಇಲ್ಲಿ ನೀವು ಇಲ್ಲಿ ನಿಲ್ಲು, ಸ್ವಲ್ಪ ದಿವಸ ನಿಲ್ಲು ಹಾಗೆ ಹೇಳಿದರು. ಹಾಗೆ ಒಳ್ಳೆಯದಾಗಲಿ ನಿಮಗೆ, ಧನ್ಯವಾದಗಳು. ನಮಸ್ತೆ. ನಮಸ್ತೆ. ಕೊರಗಜ್ಜ ಸನ್ನಿಧಾನದಲ್ಲಿರೋ ಅಂಥದ್ದು ಈ ಒಂದು ಕ್ಷೇತ್ರ ಎಷ್ಟು ವರ್ಷಗಳಿಂದ ಇಲ್ಲಿದೆ ಅಂತ? ನಮ್ಮ ತಾತನ ತಾತ ಅಂದರೆ ಸಾಧಾರಣ ಒಂದು 70-75 ವರ್ಷ ಪುರಾತನ ಇರುವಂಥ ಇತಿಹಾಸ ಇರುವಂಥದ್ದು. ಹಾಗೆ ಈ 25 ವರ್ಷ ನಂತರ ನನ್ನ ಮೊದಲು ಅಜ್ಜನ ಕಾಲದಿಂದ ಅಜ್ಜರ ಆರಾಧನೆ ನಂತರ ನನ್ನ ಮತ್ತೊಬ್ಬ ಅಜ್ಜ, ಆದ ನಂತರ ನನ್ನ ಅಪ್ಪನಿಗೆ ಬಂತು. ಅಪ್ಪ ನಂತರ ನಾನು ಇವಾಗ ಮಾಡ್ತಾ ಇದ್ದೇನೆ. ನಂದು ಆಲ್ಮೋಸ್ಟ್ ಒಂದು 15 ವರ್ಷದಿಂದ ನನ್ನ ಇಲ್ಲಿ ಸೇವೆ ಮಾಡ್ತಾ ಇದ್ದೇನೆ ಅಜ್ಜನ. ಹಾಗೆ ದಿನದಲ್ಲಿ ಭಕ್ತರು ಒಂದು ಕಡಿಮೆ 200-300 ಭಕ್ತರು ಬಂದು ಹೋಗ್ತಾ ಇರ್ತಾರೆ. ಅದರೊಟ್ಟಿಗೆ ಸಂಕ್ರಮಣ ಸೇವೆ ಇರುತ್ತೆ. ಸಂಕ್ರಮಣ ಸೇವೆಗೆ ಒಂದು ಕಡಿಮೆ ಅಂದರೆ ಒಂದು 1500 ಅಗೆಯಲು ಸೇವೆ ಕೂಡ ಇರುತ್ತೆ ಪ್ರತಿ ಸಂಕ್ರಮಣ. ಹಾಗೆ ಈಗ ಬರುವಂಥದ್ದು ನೆಕ್ಸ್ಟ್ ಮಾರ್ಚ್ 17-18ಗೆ ನಮ್ಮ ವರ್ಷವಾದಿ ಉತ್ಸವ ಕೂಡ ನಡೀತಾ ಉಂಟು. ಹಾಗೆ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಕೂಡ ನಡೀತಾ ಇದೆ. ಅಂದರೆ ಅಜ್ಜ ಹೇಗಂದರೆ ಇವತ್ತು ಹೇಳಿದ್ದ ನಾಳೆ ಮುಗಿಸ್ಕೊಡುವಂಥದ್ದು ಹಾಗೆ ಆಗ್ತಾ ಉಂಟು ಈಗ ಕೂಡ. ಓಕೆ, ಯಾವುದಾದ್ರೂ ನೇರವಾಗಿರುವಂಥ ಉದಾಹರಣೆಗಳಿದೆಯಾ? ಈ ಥರ ಒಂದು ಪವಾಡ ನಡೆದಿದೆ ಅಜ್ಜನ ಸಾನ್ನಿಧ್ಯದಲ್ಲಿ ಅಂತ ಹೇಳ್ತೇನೆ. ಹೌದು, ಒಂದು ಸಾಧಾರಣ ಒಂದು ತಿಂಗಳ ಹಿಂದೆ ಕಾಸರಗೋಡು ಒಂದು ಸ್ಪಾಟಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಸಣ್ಣ ಮಗು, ಆ್ಯಕ್ಚುಲಿ ಅದು ಕೋಮಕ್ಕೆ ಹೋಯಿತು. ಕೋಮಕ್ಕೆ ಹೋದಾಗ ಅಲ್ಲಿ ಡಾಕ್ಟರ್ ಹೇಳಿದಂದರೆ 1-5 ದೇವರ ಇಲ್ಲದ್ರೆ ದೈವದ ಕೈಯಲ್ಲಿ ಮಾಡಬೇಕಂತ. ಆಗ ಅಪ್ಪ ಅಮ್ಮ ಇಲ್ಲಿ ಬಂದ ತಕ್ಷಣ ನನ್ನ ಹತ್ರ ಕೇಳಿದ್ರು ಹೀಗೇಗಿದೆ ಅಂತ. ನಾನು ಹೇಳಿದೆ, ಈಗ ಬೆಳಗ್ಗಿಂದ ಸಾಯಂಕಾಲದೊಳಗೆ ನಿಮಗೆ ಮಗು ಎದ್ದು ಕೂತ್ಕೊಳ್ತಾರೆ ಅಂತ ಅಜ್ಜನ ಒಂದು ಗಂಧ ಕೊಟ್ಟೆ, 2 ಎಳೆ ಗಂಧ ಕೊಟ್ಟೆ. ಆ ಕೊಟ್ಟು ಬೆಳಗ್ಗೆ ಹಾಕಿದ ತಕ್ಷಣ ಸಾಯಂಕಾಲ ಮಗಳು ಎದ್ದು ಕೊಟ್ಟಿದ್ದಾರೆ. ಹಾಗೆ ಮರು ದಿವಸ ಬಂದರು ಅವರು, ಭಾರಿ ಖುಷಿಯಾಗಿದೆ. ಅಂತೂ ತುಂಬ ಸಣ್ಣ ಪುಟ್ಟ ಅಂತಲ್ಲ, ತುಂಬ ಪವಾಡ ನಡೆದಿದೆ. ಕಡಿಮೆ ಒಂದು 200-300ಕ್ಕೂ ಈಗ ಆಲ್ಮೋಸ್ಟ್ ನಿಮಗೆ ಗೊತ್ತಿರ್ಬೋದು, ಈಗಿನ ಜನ್ರೇಷನಲ್ಲಿ ಕುಡಿಯುವಂಥದ್ದು ಚಟ ತುಂಬ ಇರುತ್ತೆ. ಆ ಚಟ ಕೂಡ ನಮ್ಮಲ್ಲಿ ಸಾಧಾರಣ ಒಂದು 200-300 ಕುಡಿದು ಬಿದ್ದವರನ್ನು ಕೂಡ ನಾವು ಸರಿ ಮಾಡಿ ನಮ್ಮ ಅಜ್ಜ ಕೊಟ್ಟಿದ್ದಾನೆ. ನಾನಲ್ಲ, ನನ್ನ ಅಜ್ಜ, ಅಪ್ಪ ಮಂತ್ರದೇವತೆ, ಹಾಗೆ ಗುಳಿಗಜ್ಜ. ಈಗ 3 ಟೋಟಲ್ ನಮ್ಮಲ್ಲಿ 6 ದೇವಗಳಿದೆ. ಮಂತ್ರಗಳಿಗಿದ್ದಾನೆ, ಮಂತ್ರದೇವತೆ ಇದ್ದಾನೆ, ಅಜ್ಜ ಇದ್ದಾನೆ, ಹಾಗೆ ಕಲುಟಿದ್ದಾನೆ, ಪಂಜುರುಳಿ, ಮತ್ತು ನಮ್ಮ ಗುಳಿಗಜ್ಜ ಅಂತ ಇದ್ದಾನೆ. ಹಾಗೆ ಎಲ್ಲ ದೇವರು ಕೂಡ ಬಂದು ಇವತ್ತು ನೀವು ಕೇಳಿದ್ರೆ ನಾಳೆ ಆಗುವಂಥದ್ದು ಹಾಗೆ ನಡೀತಾ ಉಂಟು. ಒಟ್ಟಿನಲ್ಲಿ ತಮ್ಮ 15 ವರ್ಷದ ಸೇವೆ, ಇಲ್ಲಿವರೆಗೆ ನೀವು ಯಾವ್ಯಾವ ಊರಿಂದ ಬಂದಿರುವಂತಹ ಭಕ್ತರನ್ನು ನೋಡಿದ್ದೀರಾ ಇಲ್ಲಿ? ನನಗೆ ದೂರ ಅಂದರೆ ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಪೂನಾದಿಂದ ಬಂದಿದ್ದಾರೆ, ಗುಲ್ಬರ್ಗ, ಆದೆ ಗದಗ, ಆದ ನಂತರ ಬ್ಯಾಂಗ್ಳೂರು, ಮೈಸೂರು, ಎಲ್ಲ ಕಡೆಯಿಂದ ಬರ್ತಾರೆ. ಆಲ್ಮೋಸ್ಟ್ ಈಗ ನಾಡೋದು ನಮ್ಮ ಈ ಕೋಲಬಲಿ ಸೇವೆಗೆ ಒಂದು ಕಡಿಮೆ ಅಂದರೆ ಒಂದು 200 ಜನ ಬ್ಯಾಂಗ್ಳೂರಿಂದ ಮೈಸೂರಿಂದ ಸೇರಿಕೊಂಡು ಬರ್ತಾ ಇದ್ದಾರೆ ನಾಡ್ದಿಗೆ. ಓಕೆ, ಈಗ ಆ ಥರ ಬರುವವರಿಗೆ ದೂರದಿಂದ ಬರ್ತಾರೆ, ಅವರಿಗೆ ಇಲ್ಲಿ ವ್ಯವಸ್ಥೆಗಳೆಲ್ಲ ಹೇಗಿರುತ್ತೆ ಅಂತ? ಅದು ಒಂದು ವಿಚಾರ ನನಗೆ ಹೇಳಬೇಕಿತ್ತು. ಮೊದಲು ಏನಪ್ಪ ಅಂದರೆ ಇಲ್ಲಿ ನಾನು ಒಂದು ಬೆಳಗ್ಗೆ 9 ಗಂಟೆಗೆ ನಿಂತರೆ ಮಧ್ಯಾಹ್ನ 2 ಗಂಟೆ ನಂತರ 5 ಗಂಟೆ ತನಕ ಇರ್ತೀನಿ. ನಾವು ಸಣ್ಣ ಪುಟ್ಟ ಪ್ರಶ್ನೆ ಚಿಂತನೆ ಕೂಡ ಮಾಡ್ತಾ ಇದ್ದೇನೆ. ನನ್ನ ಗುರುಗಳಿರುವಂಥದ್ದು ಕೊಳ್ಳೇಗಾಲ, ಮೈಸೂರಲ್ಲಿ ಇರುವಂಥದ್ದು. ಹಾಗೆ ಅವರ ಸಮ್ಮುಖದಲ್ಲಿ ಕಲಿತೆಲ್ಲ ಬಂದ ನಂತರ ನನ್ನ ಅಜ್ಜಲಲ್ಲಿ ನಿಂತು ಈಗ ಪ್ರಶ್ನೆ ಚಿಂತನೆ ಕೂಡ ಮಾಡ್ತಾ ಇದ್ದೇನೆ. ಈ ಒಂದು ದಿವಸ ಎಷ್ಟಂದರೆ ಒಂದು 3-4 ತಿಂಗಳ ಹಿಂದೆ ಒಂದು 70-80 ಜನ ಬಂದಿದ್ದರು. ಒಂದು 100 ಜನ ತಿಳ್ಕೊಳ್ಳಿ ಬಂದಿದ್ದರು. ಬಂದಾಗ ಸಣ್ಣ ಪುಟ್ಟ ಪಾಪಗಳಿದ್ದರು, ಎಲ್ಲ ಊಟಕ್ಕೆ ಅಂದರೆ ಹಸಿವಂತ ಇರುವಂಥದ್ದು. ಆಗ ನನ್ನ ಅಜ್ಜಲ್ಲಿ ಬೇಡ್ಕೊಂಡು, ಅಜ್ಜ ನನಗೆ ಒಂದು ಭಾನುವಾರ ದಿವಸ ನನಗೇನಾದರೂ ಒಂದು ಅನ್ನದಾನ ಕೊಡಬೇಕಂತ ನನ್ನ ಮನಸ್ಸಲ್ಲಿ ಉಂಟು, ಅದನ್ನು ಪೂರೈಸಿಕೊಡ್ಬೇಕಂತೇಳಿ. ಅಷ್ಟು ಹೊತ್ತಿಗೆ ನಾನು ಒಬ್ಬ ಬ್ಯಾಂಗ್ಳೂರು ನಮ್ಮ ಸ್ನೇಹಿತರು ಅವ್ರಿಗೆ ಒಂದು ಫೋನ್ ಮಾಡಿ ಹೇಳಿದೆ, ನೋಡಿ ಸರ್ ಹೀಗೆ ಉಂಟು ಅಂತೇಳಿ. ಅವರು ಇಮ್ಮಿಡಿಯೇಟ್ ಅನ್ನ ಸೆಂಡ್ ಮಾಡಿದ್ರು. ಆ ದಿನ ನಾನು ಸಣ್ಣ ಪುಟ್ಟ ಫಲಹಾರ ಮಾಡುವಂತೇಳಿ ಉಪಹಾರಕ್ಕೆ ಒಂದು ಉಪಹಾರ ಆ ದಿನ ಫಸ್ಟ್ ಬೆಳಗ್ಗೆ ಮಾಡಿಬಿಟ್ಟೆವು. ಆ ದಿವಸದಿಂದ ಈಗ ಕಂಟಿನ್ಯೂಸಿಗೆ ಒಬ್ಬೊಬ್ಬರೊಬ್ಬರು ಅಂತೇಳಿ ಈಗ ಕಡಿಮೆ ಅಂದರೆ ಒಂದು 4-5 ತಿಂಗಳಿಂದ ಕಂಟಿನ್ಯೂಸ್ ಆಗ್ತಾ ಉಂಟು. ಮುಂದೆಗೆ ಹೋಗೋದನ್ನು ಅನ್ನದಾನ ಕೊಡಬೇಕಂತ ನೋಡಿದೆಲ್ಲ ಭಕ್ತಾದಿರ ಕೈಗಳಿಂದ ಆಗುವಂಥದ್ದು ಉಂಟು. ಹಾಗೆ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ, ಧನ್ಯವಾದಗಳು.
ಕೇಳ್ಕೊಂಡು ಬಂದ್ರಲ್ಲ ಒಂದಷ್ಟು ಜನರ ಮನಸ್ಸಿನ ಆ ಮುಕ್ತ ಹಾಗೂ ಮುಗ್ಧ ಅಭಿಪ್ರಾಯಗಳನ್ನು. ಇದು ನಿಜವಾಗಿಯೂ ಆಗುವಂಥದ್ದು ಎಲ್ಲಿ ಅಜ್ಜನ ಸಾನ್ನಿಧ್ಯ ಇರೋದೋ ಅಲ್ಲಿ ನಾವು ಕೇಳ್ಕೊಳ್ಳುವಂತಹ ನಮ್ಮೆಲ್ಲ ಆಸೆ ಕನಸುಗಳು ಈಡೇರುತ್ತೆ. ನಾನು ಕೂಡ ಸ್ವತಃ ಸ್ವಾಮಿ ಕೊರಗಜ್ಜನ ಭಕ್ತಿಯಾಗಿರೋದ್ರಿಂದಾಗಿ ನಮಗೂ ನಮ್ಮ ಜೀವನದಲ್ಲಿ ನಿತ್ಯ ಅನುಭವ ಆಗುತ್ತೆ. ಹಾಗೆ ಬೇರೆ ಬೇರೆ ಕಡೆಗಳಿಂದ ಈ ಜಾಗಕ್ಕೆ ಜನರು ಭಕ್ತರು ಆಗಮಿಸ್ತಾ ಇರೋದ್ರಿಂದಾಗಿ ಎಲ್ಲರೂ ನೀವು ಊಹಿಸ್ತಾ ಇರ್ಬೋದು, ತುಳುನಾಡುಲ್ಲಲ್ಲ ತುಳುಟೆ ಪಾತಿಡ್ದ್ವಲ್ಲ ಅಂತ. ಆದರೆ ತುಳು ಚೆನ್ನಾಗಿ ಮಾತಾಡ್ತೀವಿ, ಆದರೂ ನಮ್ಮ ವಾಹಿನಿಯ ಮೂಲಕ ನಾವು ಬೇರೆ ಊರಿನವರಿಗೂ ಈ ವಿಚಾರವನ್ನು ತಲುಪಿಸಬೇಕಲ್ವ. ಹಾಗಾಗಿ ಕನ್ನಡದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಇವತ್ತು ಕಲೆ ಹಾಕ್ತಾ ಇದ್ದೇವೆ. ನೀವು ಕೂಡ ಈ ಸಾನ್ನಿಧ್ಯಕ್ಕೆ ಖಂಡಿತವಾಗಿಯೂ ಒಮ್ಮೆ ಭೇಟಿ ನೀಡಿ ಮನಸ್ಸಿನ ಎಲ್ಲ ದುಃಖಗಳೇನಿದೆ ಅವೆಲ್ಲ ಮಾಯವಾಗಿ ಸಂತೋಷ ಅನ್ನೋದು ಸಿಗುತ್ತೆ. ಅದರ ಜೊತೆಗೆ ನೆಮ್ಮದಿಯ ತಾಣವಾಗಿದೆ ಇದು. ಹಾಗೆ ವಿಶೇಷವಾಗಿ 17-18ನೇ ತಾರೀಕಿಗೆ ಸ್ವಾಮಿ ಕೊರಗಜ್ಜ ದೈವದ ವರ್ಷಾವಧಿ ನೇಮೋತ್ಸವ ನಡೆಯುತ್ತೆ. ಅದರ ಜೊತೆಗೆ ಬೆಳ್ಳಿಯ ಮುಟ್ಟಾಳೆ ಸಮರ್ಪಣಾ ಕಾರ್ಯಕ್ರಮ ಕೂಡ ನಡೀತಾ ಇರುವಂಥದ್ದು. ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಅಜ್ಜನ ಕೃಪೆಗೆ ಪಾತ್ರರಾಗಿ ಅನ್ನುವಂತಹ ಒಂದು ಮನವಿ. ಹಾಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ನಾನು ಆಮಂತ್ರಣ ಪತ್ರಿಕೆಯನ್ನು ನೋಡ್ತಾ ಇದ್ದೆ. ಮಂತ್ರಗುಳಿಗ ಮಂತ್ರದೇವತೆ ದೈವದ ನೇಮೋತ್ಸವ ಕೂಡ 17ನೇ ತಾರೀಕಿಗೆ ಮಂಗಳವಾರ ನಡೀತಾ ಇರುವಂಥದ್ದು. ಹಾಗಾಗಿ ಈ ದೈವದ ನೇಮೋತ್ಸವ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಗಳಾಗಿ ಇಂದೊಂಜಿ ಪೊರ್ಲುದ ಉಚ್ಚಯ ಈ ಉಚ್ಚಯಡು ಪಾಲು ಪಡೆಕ ನಮ್ಮ ಮಾತೆರ್ಲ ಪನ್ಪಿನ ಪಾತೆರದ ಒಟ್ಟುಗು ನಮ್ಮ ಲೇಸು ನಿತ್ಯ ಮುಗಿತೊಂದುಲ್ಲ ಮಾತ್ರೆಗ್ಲ ಸೊಲ್ಮೆಲು.